ತಿಂಗಳಾದರೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಮುಂದುವರೆದೇ ಇದೆ. ಮತ್ತೊಂದು ಕಡೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸಂಕಷ್ಟವೂ ಕೂಡ ಮುಂದುವರೆದಿದೆ. ಗೃಹ ಬಳಕೆ ಆಯಿತು, ಈಗ ವಾಣಿಜ್ಯನೂ ಆಯಿತು. ಹೊಸ ಕನೆಕ್ಷನ್ಗೆ ಪರದಾಡ್ತಾ ಇದ್ದಾರೆ ಜನ. ಸಮಸ್ಯೆ ಬಗೆಹರಿಯೋವರೆಗೂ ಹೊಸ ಕನೆಕ್ಷನ್ ಕೊಡಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಯಾವ ಆದೇಶ ಇಲ್ಲದೆ ಇದ್ರೂ ಹೊಸ ಗ್ಯಾಸ್ ಕನೆಕ್ಷನ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಹೊಸ ಕನೆಕ್ಷನ್ ಕೊಟ್ಟರೆ ಒಂದೇ ದಿನದಲ್ಲಿ ಸಿಲಿಂಡರ್ ಕೊಡಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಗ್ಯಾಸ್ ಏಜೆನ್ಸಿ ಕೊಡ್ತಾ ಇರೋ ಮಾಹಿತಿ. ಹಾಗಾಗಿ ಎಲ್ಲಿಯವರೆಗೂ ಸಮಸ್ಯೆ ಬಗೆಹರಿಯಲ್ವೋ, ಸಿಲಿಂಡರ್ ಸಮಸ್ಯೆ ಬಗೆಹರಿಯಲ್ವೋ ಅಲ್ಲಿಯವರೆಗೂ ಹೊಸ ಕನೆಕ್ಷನ್ ನೀಡಲ್ಲ ಅಂತ ಏಜೆನ್ಸಿಯವರೇ ತೀರ್ಮಾನವನ್ನ ಮಾಡಿದ್ದಾರೆ. ಯಾರಿಗೂ ಹೊಸ ಗ್ಯಾಸ್ ಕನೆಕ್ಷನ್ ಇಲ್ವೇ ಇಲ್ಲ. ಒಂದು ವೇಳೆ ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ರೆ ಸಿಲಿಂಡರ್ ಕೊಡಬೇಕಲ್ಲ. ಸದ್ಯ ಸಿಲಿಂಡರ್ ಇಲ್ಲ. ಒಂದೇ ದಿನದಲ್ಲಿ ಸಿಲಿಂಡರ್ ಎಲ್ಲಿಂದ ತರೋದು? ಹಾಗಾಗಿ ಗ್ಯಾಸ್ ಏಜೆನ್ಸಿಯವರೇ ಹೊಸ ಕನೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವುದೇ ಆರ್ಡರ್ ಇಲ್ಲ, ಆದೇಶ ಇಲ್ಲ. ಸಾರ್ವಜನಿಕರು ಪರದಾಡ್ತಿದ್ದಾರೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದ್ರೆ, ಮತ್ತೊಂದು ಕಡೆ LPG ಗ್ಯಾಸು ಏನು ಆಟೋ ಮತ್ತು ಕ್ಯಾಬ್ಗಳಿಗೆ LPG ಗ್ಯಾಸನ್ನು ಹಾಕೊಂಡು ಓಡಿಸ್ತಾರೆ, ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ನಾವಿವಾಗ ಬಸವೇಶ್ವರ ನಗರ LPG ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೋ ಸ್ಟಾಕ್ ಗ್ಯಾಸ್ ಅಂತ ಒಂದು ಬೋರ್ಡನ್ನು ಹಾಕಿರುವಂಥದ್ದು. ಅಂದರೆ ಕಳೆದ 2 ವಾರಗಳಿಂದಲೂ ಕೂಡ ನೋ ಸ್ಟಾಕ್ ಗ್ಯಾಸ್ ಬೋರ್ಡನ್ನು ಹಾಕ್ಕೊಂಡಿರುವಂಥದ್ದು. ಯಾಕೆಂತಂದರೆ ಸ್ಟಾಕ್ ಬರ್ತಾ ಇಲ್ಲ, ಹೀಗಾಗಿ LPG ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ LPG ಗ್ಯಾಸ್ ಸಿಲಿಂಡರ್ ಮುಖಾಂತರ ಆಟೋ ಮತ್ತು ಕ್ಯಾಬ್ಗಳನ್ನು ಓಡಿಸುವಂಥ ಕ್ಯಾಬ್ ಚಾಲಕರು ಸಾಕಷ್ಟು ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಕಳೆದ 2 ವಾರಗಳಿಂದಲೂ ಕೂಡ LPG ಏನು ಗ್ಯಾಸ್ ಮುಖಾಂತರ ಓಡಿಸ್ತಾ ಇದ್ರು, ಆಟೋ ಅಲ್ಲೇ ನಿಂತಿರುವಂಥದ್ದು ಸ್ಟೇಷನ್ ಮುಂಭಾಗದಲ್ಲಿ. ಈಗಾಗಲೇ ಈ ಒಂದು LPG ಸ್ಟೇಷನ್ನಲ್ಲಿ ಸುಮಾರು ಒಂದು 15 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾಯಿದ್ರು. ಅವರೆಲ್ಲರಿಗೂ ಕೂಡ ಈಗ ರಜೆ ಕೊಟ್ಟು ಊರಿಗೆ ಕಳಿಸಿರುವಂಥದ್ದು. ಹೀಗಾಗಿ ಕಳೆದ 2 ವಾರಗಳಿಂದಲೂ ಕೂಡ ಇದೇ ಸಮಸ್ಯೆ ಈಗ ಮುಂದುವರೆದಿರುವಂಥದ್ದು. ಎಲ್ಲೆಲ್ಲಿ ಬೆಂಗಳೂರಿನಾದ್ಯಂತ ಏನು LPG ಸ್ಟೇಷನ್ಗಳಿವೆ, ಆ ಸ್ಟೇಷನ್ಗಳಲ್ಲಿ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಇದು ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿರುವಂಥ LPG ಸ್ಟೇಷನ್. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಮತ್ತು ಏನು LPG ಸಿಲಿಂಡರ್ ಮುಖಾಂತರ ಏನು ಆಟೋ ಓಡಿಸ್ತಾ ಇದ್ರು, ಕ್ಯಾಬ್ಗಳನ್ನು ಓಡಿಸ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಸಾಕಷ್ಟು ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಬಂದು ಕೇಳ್ತಾ ಇದ್ದಾರೆ ಸ್ಟಾಕ್ ಬಂದಿದೆಯಾ ಅನ್ನುವಂಥದ್ದು. ಆದರೆ LPG ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಹಾಕ್ಕೊಂಡಿರುವಂಥದ್ದು. ಹೀಗಾಗಿ ನೋ ಸ್ಟಾಕ್ ಗ್ಯಾಸ್ ಅಂದರೆ ಗ್ಯಾಸ್ ಇಲ್ಲ ಅನ್ನುವಂಥ ಒಂದು ಬೋರ್ಡನ್ನು ಹಾಕಲಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಈಗ ಏನು LPG ಏನು ಸಿಲಿಂಡರ್ಗಳನ್ನು ಬಳಸ್ಕೊಂಡು ಆಟೋ ಕ್ಯಾಬನ್ನು ಓಡಿಸ್ತಾ ಇದ್ರು, ಅವರಿಗೆ ಸಮಸ್ಯೆ ಆಗಿರುವಂಥದ್ದು. ಇದು ಹೀಗೆ ಇನ್ನೂ 2 ವಾರಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಬಂಕ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.